ಒತ್ತಾಯ ಇತ್ತು. ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಈ ಸದನದಲ್ಲಿ ಚರ್ಚೆ ಆಗಬೇಕು. ವಿಶೇಷವಾಗಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಉತ್ತರ ಕರ್ನಾಟಕದ ಒಂದು ಸಮಗ್ರ ಅಭಿವೃದ್ಧಿಯ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತೇಳಿ ನಾವೆಲ್ಲ ಅಪೇಕ್ಷಣೆ ಪಟ್ಟು ತಮ್ಮಲ್ಲಿ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಮೊಟ್ಟ ಮೊದಲದಾಗಿ ತಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನು ತರುವಂಥ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂಥದ್ದು, ಎಲ್ಲೋ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ. ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿ ಇರುವಂಥದ್ದು. ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂಥೇಳಿ ಯಾವಾಗ ಆಗಲಿಲ್ಲ, ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯೂ ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂಥದ್ದು ಕೂಡ ನಮಗೆಲ್ಲ ತಿಳಿದಿರುವಂಥ ವಿಚಾರ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು, ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು, ಪ್ರವಾಸೋದ್ಯಮ ಅಷ್ಟೇ ಅಲ್ಲ, ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನು ನೀಡ್ಕೊಂಡು ಬಂದಿದ್ರು, ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಇಂದಿನ ಸರ್ಕಾರ ಸಹಕಾರವನ್ನು ಕೊಡದೇ ಇರುವಂಥದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತದೆ. ಮನ ಸಭಾಧ್ಯಕ್ಷರೇ, ಒಂದು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಒಂದು ಮಹತ್ವವನ್ನು ನೀಡ್ತದೆ, ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ಅಭಿವೃದ್ಧಿ ಕಡೆಗಣನೆ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಕಾವೇರಿಗೆ ಸಿಗ್ತಕ್ಕಂಥ ನ್ಯಾಯ ಕೃಷ್ಣಾಗೆ ಸಿಗ್ತಾ ಇಲ್ಲ, ತುಂಗಭದ್ರಾಗೆ ಸಿಗ್ತಕ್ಕಂಥ ನ್ಯಾಯ ಈ ಭಾಗದ ಘಟಪ್ರಭಾ ಮಲ್ಲಪ್ರಭೆಗೆ ಸಿಗ್ತಾ ಇಲ್ಲ ಅನ್ನುವ ಚರ್ಚೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಇದ್ರ ಮಧ್ಯೆ ಕಳೆದ ಹಲವಾರು ತಿಂಗಳುಗಳಿಂದ ಕಬ್ಬು ಬೆಳೆಗಾರರ ಸಮಸ್ಯೆ ಇವೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ ಮನ ಸಭಾಧ್ಯಕ್ಷರೇ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನು ಈ ರಾಜ್ಯ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಕಳೆದ 2.5 ವರ್ಷದಲ್ಲಿ ಯಾಕೋ ಏನೋ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ಇರ್ಬೋದು, ಮತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ಈ ಭಾಗದ ರೈತರ ಸಮಸ್ಯೆ, ಕಬ್ಬು ಬೆಳೆಗಾರರಿರ್ಬೋದು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ತೊಗರಿ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ಒಟ್ಟಾರೆಯಾಗಿ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಗಮನ ಹರಿಸದೇ ಇರುವಂಥದ್ದು ಅಥವಾ ದಿವ್ಯ ನಿರ್ಲಕ್ಷ್ಯವನ್ನು ಏನು ರಾಜ್ಯ ಸರ್ಕಾರ ಇವತ್ತು ತಾಳಿರ್ತಕ್ಕಂಥದ್ದು, ಒಂದು ರೀತಿ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಒಂದು ಕಡೆ ಈ ಸರ್ಕಾರ ಉತ್ತಮ ಗುಣಮಟ್ಟದ ಬೀಜವನ್ನು ವಿತರಣೆ ಮಾಡುವಂಥದ್ದಾಗಲಿ, ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಅಥವಾ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಲಿ, ಇವೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮಾನ್ಯ ಸಭಾಧ್ಯಕ್ಷರೇ. ಬೆಲೆ ಕುಸಿತ ಇರ್ಬೋದು, ಅಸಮರ್ಪಕ ಬೆಳೆ ಪರಿಹಾರ ಇರ್ಬೋದು, ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿರುವಂಥದ್ದು, ಮತ್ತು ಏನಿವತ್ತು ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಾತಿ ಆಗದೇ ಇವತ್ತು ಯುವಕರು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ಇವತ್ತು ಪ್ರಾರಂಭ ಆಗಿದೆ ಕಳೆದ ಕೆಲವಾರು ತಿಂಗಳುಗಳಿಂದ. ಇದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದ ಹಾಗೆ ಸಚಿವ ಸಂಪುಟ ಸದಸ್ಯರಿಗೆ ರಾಜ್ಯದ ಸಮಸ್ಯೆ ಆಗಲಿ, ರೈತರ ಸಮಸ್ಯೆ ಆಗಲಿ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಯಾವುದೊಂದು ಕಾಳಜಿ ತೋರ್ತಾ ಇಲ್ಲ ಅನ್ನುವ ಭಾವನೆ ಇವತ್ತು ಎಲ್ಲ ಕಡೆ ಇವತ್ತು ಇರುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ.
ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಪ್ರಪ್ರಥಮವಾಗಿ ರೈತರ ವಿಚಾರದಲ್ಲಿ. ಇವತ್ತು ರೈತರು ಕೃಷಿಕರು ಅದು ಯಾಕೇನೋ ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿಕರ ಬಗ್ಗೆ ಎಷ್ಟೊಂದು ಅಸಡ್ಡೆ ಯಾಕೆ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಜಿಲ್ಲೆ ಎಲ್ಲ ಕಡೆನೂ ಪ್ರವಾಸ ಮಾಡಿದ್ವಿ. ವಿರೋಧ ಪಕ್ಷದ ನಾಯಕರು ಸಹ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ರು. ನಮಗೆ ಹೋದಾಗ ಆಶ್ಚರ್ಯ ಆಗಿರ್ತಕ್ಕಂಥದ್ದು, ಇವತ್ತು ರೈತರು ಅವರು ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಇತ್ತು ಮಾನ್ಯ ಸಭಾಧ್ಯಕ್ಷರೇ. ತತ್ಕ್ಷಣ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಾಗಲಿ, ಕೃಷಿ ಸಚಿವರಾಗಲಿ, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಧಾವಿಸಿ ಹೋಗಬೇಕಾಗಿತ್ತು. ಯಾವ ರೈತ ಸಂಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿರ್ತಕ್ಕಂಥ ರೈತ ಬೆಳೆ ನಾಶ ಆದಾಗ ಆ ಬಡವ ತನ್ನ ಮನೆಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಿತ್ತು. ಇವತ್ತು ಸಂದರ್ಭ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತೆಗೆದುಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಚಿವರು ಕೂಡ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತೇವೆ, ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮಾನ್ಯ ಸಭಾಧ್ಯಕ್ಷೆ? ಇವತ್ತು ಈ ರೀತಿ ಒಂದು ಅಸಡ್ಡೆಯನ್ನು ಇವತ್ತು ರಾಜ್ಯ ಸರ್ಕಾರ ಏನು ತೋರ್ತಾ ಇದೆ. ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಬೇಜವಾಬ್ದಾರಿತನದ ವರ್ತನೆ ಇವತ್ತೇನಿದೆ, ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಇಚ್ಛಾಶಕ್ತಿಯ ಕೊರತೆನೂ ಕೂಡ ಇವತ್ತು ಎದ್ದು ಕಾಣ್ತಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಏನು ಈ ರಾಜ್ಯದಲ್ಲಿ ಇವತ್ತು ಅತಿವೃಷ್ಟಿ ಆಗಲಿ ಬರ ಆಗಲಿ ಅಂತ ಮೊದಲ ಬಾರಿ ಅಲ್ಲ, ಹಲವಾರು ವರ್ಷಗಳ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಬರ ಬಂದಂಥ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ನಡೆದುಕೊಂಡಿದ್ದಾವೆ ಅನ್ನೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಅವರು ಏಕಾಂಗಿ ಆಗಿದ್ರು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ. ತತ್ಕ್ಷಣ ಇಲ್ಲಿಗೆ ಬಂದು ಏನು ಬಡವರು ಮನೆಯನ್ನ ಕಳೆದುಕೊಂಡಿದ್ರು, ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ ಕೇಂದ್ರದ NDRF ನಾರ್ಮ್ಸ್ ಪ್ರಕಾರ 1 ಲಕ್ಷ ಇದ್ರೆ ರಾಜ್ಯ ಸರ್ಕಾರ 4 ಲಕ್ಷ ರೂಪಾಯಿನ ಘೋಷಣೆ ಮಾಡಿ ತತ್ಕ್ಷಣ ಬಡವರ ನೆರವಿಗೆ ಬರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಡಿದ್ರು. ಅದೇ ರೀತಿ ಬೆಳೆ ನಾಶ ಆದಂತ ಸಂದರ್ಭದಲ್ಲೂ ಕೂಡ ಆ ರೈತರಿಗೆ ಪರಿಹಾರವನ್ನ, ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಂದರ್ಭ ಉಲ್ಲೇಖ ಮಾಡ್ತೇನೆ. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ, ಕಬ್ಬು ಬೆಳೆಗಾರರು ನಿನ್ನೆ ಮೊನ್ನೆ ದಿನ ಅಲ್ಲ, ಕಳೆದ 2-3 ತಿಂಗಳಿಂದ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು. ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ 4-5 ದಿನಗಳ ಸತತವಾಗಿ ರೈತ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದ್ರೆ ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಸಮಸ್ಯೆ ಏನು, ಸಮಸ್ಯೆಗೆ ಪರಿಹಾರ ಏನು ಅದು ಕೇಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ. ನಾವು ನಮ್ಮ ಪಕ್ಷದ ಮುಖಂಡರು ಮಾನ್ಯ ಸಭಾಧ್ಯಕ್ಷರೇ ಆಮೇಲೆ ಸ್ಪಷ್ಟತೆ ಕೊಡ್ಲಿ, ಸ್ಪಷ್ಟನೆ ಕೊಡ್ಲಿ. ಮುಗಿಸ್ತೇನೆ. ನಮ್ಮ ವಿಚಾರ ಇಷ್ಟೇನೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ನನ್ನ ಸಭಾಧ್ಯಕ್ಷರೇ ಅಲ್ಲಿ ಯಾರು ಕೂಡ ಸರ್ಕಾರದ ಕಡೆಯಿಂದ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಏನು ಇವತ್ತು ರೈತರು ಪರದಾಡ್ತಾ ಇದ್ರು, ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವ ಅನ್ನುವ ಮತ್ತೊಂದು ಸಂದರ್ಭ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಹಲವಾರು ಬಾರಿ ಚರ್ಚೆ ಆಗಿದೆ. ಕಳೆದ 2 ತಿಂಗಳಿಂದ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇತ್ತು, ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, FRP ದರವನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ನಾನು ಒಪ್ಕೊಳ್ತೇನೆ ಮಾನ್ಯ ಸಭಾಧ್ಯಕ್ಷ. ಅದು ಒಂದು ತಮ್ಮ ಮುಖೇನ ರಾಜ್ಯ ಸರ್ಕಾರ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ
ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಮೂರನೇ ಅತಿ ದೊಡ್ಡ ರಾಜ್ಯ ಇವತ್ತು ಕಬ್ಬು ಬೆಳೀತಕ್ಕಂಥ ವಿಚಾರದಲ್ಲಿ ಇವತ್ತು ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಟಾವ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತು ಕಬ್ಬು ಬೆಳೆಗಾರರನ್ನ ಕರೆದು ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕರೆದು ಇವತ್ತು ಸಭೆಯನ್ನ ಮಾಡಬೇಕಾಗಿತ್ತು. ಸೂಕ್ತ ಸಮಯದಲ್ಲಿ ಈ ತೀರ್ಮಾನ ಆಗದೆ ಇರೋದ್ರಿಂದ ಸಭೆ ಆಗದೆ ಇರುವ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಹೋರಾಟವನ್ನ ಪ್ರತಿಭಟನೆ ಮಾಡುವಂತ ಕೆಲಸ ಆಯ್ತು. ಮನ ಸಭಾಧ್ಯಕ್ಷರೇ, ನಾನು ತಮ್ಮ ಮುಖೇನ ಅವರು ಈ ಸಭೆ ಸದಸ್ಯರು ಅವರೇ ಹೇಳ್ಬಿಡ್ಲಿ ಅವ್ರ ಸಮಸ್ಯೆ ಏನಿದಾವನ್ನ. ನಿಮ್ ಹಿಂದೆ ಇದ್ದಾರೆ ಅವ್ರು ಹೇಳಿ ಒಂದ್ ಮಾತು. ತಪ್ಪು ಮಾಹಿತಿ ಹೋಗ್ಬಾರ್ದು, ತಪ್ಪು ಮಾಹಿತಿ ಹೋಗ್ಬಾರ್ದು. ನಿಮ್ಮ ಕಾರ್ಖಾನೆ ಮಾಲೀಕರು ಏನೇನು ಹೇಳಿದಾರೆ ಅನ್ನೋದು ಇವತ್ತು ಹೈಕೋರ್ಟ್ ನಲ್ಲಿ ಇದೆ ಅಧ್ಯಕ್ಷರೇ. ತಪ್ಪು ಮಾಹಿತಿ ಸಿಸ್ಮಾದವರು ಹೈಕೋರ್ಟ್ ನಲ್ಲಿ ಏನ್ ರೀಚ್ ಆಗಿದ್ದಾರೆ ಅನ್ನೋದು ಅವ್ರ ಪಾರ್ಟಿ ಮೆಂಬರೇ ಅವ್ರ ಎಮ್ಎಲ್ಎಗಳು ಇವತ್ತು ಅವ್ರ ಕಡೆಯಿಂದ ಉತ್ತರ ಅಲ್ಲಿ ಬಂದು ರೈತರಿಗೆ ಉತ್ತರನ ಕೊಡಬೇಕಾಗಿತ್ತು. ಇಲ್ಲ ನೀವು ಮಾತಾಡೋಕೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಾ ಇದ್ದೇನೆ. ನೀವೇನ್ ಸುಳ್ಳು ಮಾತಾಡಿದ್ರೆ ಸುಳ್ಳು ಹೇಳ್ತಾ ಇಲ್ಲ, ಮತ್ತೆ ಈಗ ಎರಡು ಕಡೆಯಿಂದ ಕೇಳಿ ಹೇಳ್ತಾರೆ. ವಿಜೇಂದ್ರ ಅವರೇ, ಕಬ್ಬು ಮಾಲೀಕರು ನಿಮ್ಮ ಅವ್ರು ಏನ್ ಮನವಿ ನಮ್ಮ ಪ್ರಶ್ನೆ ಇಷ್ಟನೇ, ನಮ್ಮ ಪ್ರಶ್ನೆ ಇಷ್ಟನೇ. ನೀವು ಈ ತರ ಹೇಳ್ಬಾರ್ದು. ನಿಮ್ ಕಬ್ಬಿನ ಕಾರ್ಖಾನೆ ಮಾಲೀಕರು ನಿನ್ ಕುಂಡ್ರಿಸ್ಕೊಂಡು ಹೈಕೋರ್ಟಿಗೆ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ ನಾನು ಸಚಿವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಂತ ಇದ್ದಾರೆ. ಇವರಲ್ಲೇ ಬಂದಿದ್ದಾರೆ. ನಾವೆಲ್ಲರೂ ಪ್ರಮಾಣದಲ್ಲಿ ಸಚಿವರೆಲ್ಲ ಹೆಲಿಕಾಪ್ಟರ್ ಏನಿದು ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ಎತ್ತಿನಲ್ಲಿ ಹೇಳ್ಬೇಕು. ಸುಳ್ಳು ಹಿಂಗ ಹೇಳೋದು. ಮೊಲಾಸಸ್ ಇರ್ಬೋದು, ಎಥನಾಲಿಂದ ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗೆ ಸದನಕ್ಕೆ ಸುಳ್ಳು ಹೇಳೋದು ಸರಿನಾ? ಸರಿನಾ? ಸುಳ್ಳೆ ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷ ನಾನು ಕಬ್ಬಿನ ವಿಚಾರದಲ್ಲಿ ಬಿಜೆಪಿ ಅಧ್ಯಕ್ಷರು ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಹರಿಯುವಂತ ಕೆಲಸ ಏನಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋದನ್ನು ಉಲ್ಲೇಖ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೊಗಾಸಸ್ ಇರ್ಬೋದು, ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು, ಎಥನಾಲ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ 9,218 ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ನನ್ನ ಪ್ರಶ್ನೆ ಹೊತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯ ಅಲ್ರೇ ಕಾರ್ಖಾನೆ ಮಾಲೀಕ ಹೇಳಿದ್ರೆ ಇವ್ರು ಕೇಳ್ತಾರನ್ರಿ. ಕಾರ್ಖಾನೆ ಮಾಲೀಕ ಹೇಳ್ತಾರ. ಹಿಂದೆ ಮಾನ್ಯ ಸಿದ್ದರಾಮಯ್ಯರು ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬೆಳಗಾವಿನಲ್ಲಿ ವಿಠ್ಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಯಡಿಯೂರಪ್ಪನವರು ಇದೇ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ 150 ರೂಪಾಯಿ ದರ ಹೆಚ್ಚು ಕೊಡುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ
ಇವತ್ತು ಕೇವಲ 50 ರೂಪಾಯಿ ಅಷ್ಟೇ ಅವರು ದರವನ್ನ ಜಾಸ್ತಿ ಮಾಡಿರುವಂತದ್ದು. ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಪ್ರಶ್ನೆನ ನಾನು ತಮ್ಮ ಮುಖೇನ ಈ ಸಂದರ್ಭ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಎರಡನೇದು ಮೆಕ್ಕೆಜೋಳ ಬೆಳೆತಕ್ಕಂಥ ವಿಚಾರ ಮೆಕ್ಕೆಜೋಳದ ಬಗ್ಗೆ ಮಾತನಾಡ್ತೇನೆ ಸಭಾಧ್ಯಕ್ಷರೇ. ಮೆಕ್ಕೆಜೋಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷರೇ. ಬೆಳೆಯುವಂತದ್ದು ಬೆಳಗಾವಿ ಮುಖ್ಯಮಂತ್ರಿ ಹೇಳ್ಬೇಡಿ ಮತ್ತೆ ಶಿವಮೊಗ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳನ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷರೇ. ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೇನು, ಅವರೇನು ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರು ಸರಿಯಾದ ಸಂದರ್ಭಕ್ಕೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಅನ್ನುವ ವಿನಂತಿಯನ್ನಷ್ಟೇ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಮನವಿ ಮಾಡಿದ್ದು. ಆದ್ರೆ ರಾಜ್ಯ ಸರ್ಕಾರ ಇವತ್ತು ಅಸಡ್ಡತನದಿಂದ ಸರಿಯಾದ ಸಮಯಕ್ಕೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗದೇನೆ ಕೇಂದ್ರ ಸರ್ಕಾರ 2400 ರೂಪಾಯಿ MSP ರೇಟ್ ಫಿಕ್ಸ್ ಆಗಿದ್ರು ಸಹ ಇವತ್ತು ಖರೀದಿ ಕೇಂದ್ರ ಇಲ್ಲದೆ ಇರತಕ್ಕಂಥ ಪರಿಣಾಮ ಆಗಿ ಮಧ್ಯವರ್ತಿಗಳಿಗೆ, ದಲ್ಲಾಳಿಗಳಿಗೆ 2400 ರೂಪಾಯಿ ಫಿಕ್ಸ್ ಆಗಿದ್ರು ಸಹ 1500, 1600 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಇವತ್ತು ರೈತರ ಹತ್ರ ಮೆಕ್ಕೆಜೋಳ ಉಳ್ಕೊಂಡಿಲ್ಲ. ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಡವಾಗಿ, ಆದ್ರೆ ತಡವಾಗಿ ಪ್ರಾರಂಭ ಆದ್ರೆ ಇವತ್ತು ರೈತರು ಅದನ್ನು ಹಿಡ್ಕೊಂಡು ಕೂರ್ತಕ್ಕಂಥ ಶಕ್ತಿ ಇಲ್ಲ. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ವೇರೋಸ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಅಸಹಾಯಕರಾಗಿ ಕೇಂದ್ರ ಸರ್ಕಾರ 2400 ಇವತ್ತು ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು 1600, 1700 ರೂಪಾಯಿಗೆ ಮೆಕ್ಕೆಜೋಳ ಮಾರ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಇವತ್ತು ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳ ಆ ಭಾಗದಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ. ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 6.6 ಲಕ್ಷ ಹೆಕ್ಟೇರ್ನಲ್ಲಿ ತೊಗರಿಯನ್ನ ಬೆಳೀತಕ್ಕಂಥದ್ದು. ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಏನು ಜೂನ್ ಜುಲೈಲಿ ಅಧಿಕ ಮಳೆ ಆಗಿ ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಮಲಾಪುರ, ಜೇವರ್ಗಿ, ಆಳಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ಅಲ್ಲಿ ಬೆಳೀತಕ್ಕಂಥ ಉದ್ದು, ಹೆಸರು, ತೊಗರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮುಖೇನ ಸರ್ಕಾರದ ಗಮನಕ್ಕೆ ತರ್ತೇನೆ. ಏನು ತೊಗರಿ ಬೆಳೀತಾ ಇದ್ದಾರೆ 80% ಅಷ್ಟು ಮಾನ್ಯ ಸಭಾಧ್ಯಕ್ಷರೇ 80% ಅಷ್ಟು ತೊಗರಿ ಬೆಳೆ ಹೊತ್ತು ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರದಿಂದ ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆನೂ ಕೂಡ ಮುಂದಿಟ್ಟಿಲ್ಲ ಅನ್ನೋದನ್ನ ನಾನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ತಮ್ಮ ಮುಖೇನ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತುಂಗಭದ್ರಾ ಅಣೆಕಟ್ಟಿನ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇವತ್ತೇನು ಆಗಸ್ಟ್ 10, 2024 33 ಏನು ಇವತ್ತು ಕ್ರಸ್ಟ್ ಗೇಟ್ ಒಂದು ಕುಸಿದು ಬಿಟ್ಟು ಅವತ್ತೇ ಮಾನ್ಯ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ರು, ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಆದರೆ 1 ವರ್ಷ ಆದರೂ ಸಹ 3 ತಿಂಗಳಲ್ಲೇ ನಾವೆಲ್ಲ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು ಸಹ ಇವತ್ತಿಗೂ ಕೂಡ ಆ ಹೊಸ ಗೇಟ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದ್ರ ಪರಿಣಾಮ ಏನು? ಇವತ್ತು ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಭಾಗದ ರೈತರು ಸ್ಟಾರ್ಟ್ ಆಗಿದೆ. ಶುರು ಮಾಡಿಲ್ಲ ಸರ್, ಸುಮ್ಮನೆ ಸರ್, ಕರೆಕ್ಟ್ ಇದೆ ಅವ್ರು ಹೇಳಿ. ವರ್ಕ್ ಸ್ಟಾರ್ಟ್ ಆಗಿದೆ, ಆಗಿಲ್ಲ ಸರ್. ನೀವೇ ಉತ್ತರ ಕೊಡ್ತೀವಿ. 3 ತಿಂಗಳಲ್ಲಿ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು 1 ವರ್ಷ ಆಗ್ತಾ ಬಂದ್ರು ಕೂಡ ಈಗ ಸದನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ಮೇಲೆ ಮೊನ್ನೆ 1 ವಾರದ ಕೆಳಗೆ ಕ್ರಸ್ಟ್ ಗೇಟ್ ಅನ್ನ ಕೂರಿಸ್ತಕ್ಕಂಥ ಕೆಲಸ ಈಗ ಪ್ರಾರಂಭ ಮಾಡಿದ್ದಾರೆ. ನಾವು ಇವತ್ತು ಸರ್ಕಾರಕ್ಕೆ ತಮ್ಮ ಮುಖೇನ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು, ಆ ಭಾಗದ ರೈತರು ಏನ್ ಅನ್ಯಾಯ ಮಾಡಿದ್ದಾರೆ, ನಮ್ಮ ಅಪೇಕ್ಷೆ ಅಥವಾ ರೈತರ ಆಗ್ರಹ ಇರ್ತಕ್ಕಂಥದ್ದು, ಆ ಭಾಗದ ರೈತರು 2ನೇ ಬೆಳೆ ಬೆಳೆಯೋದಕ್ಕೇನು ಸಾಧ್ಯ ಆಗಿಲ್ಲ. ಆ 2ನೇ ಬೆಳೆಗೆ ಆ ರೈತರಿಗೆ
ಪರಿಹಾರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಒಂದು ಎಕರೆಗೆ ಕನಿಷ್ಠ 25,000 ರೂಪಾಯಿನ ಆ ಭಾಗದ ರೈತರಿಗೆ ಕೊಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಮಾನ್ಯ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನೀರಾವರಿಗಳ ಯೋಜನೆಗಳ ಬಗ್ಗೆ ಯಾವ ರೀತಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೃಷ್ಣಾ ಹಿನ್ನೀರಿನಿಂದ ಅಥವಾ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಇವತ್ತು 50-60 ವರ್ಷಗಳು ಕಳೆದರೂ ಸಹ ಯಾವ ಪ್ರಾಜೆಕ್ಟ್ 18-19 ಸಾವಿರ ಕೋಟಿಲಿ ಪ್ರಾರಂಭ ಆಗಬೇಕಾಗಿತ್ತು, ಇವತ್ತು 1 ಲಕ್ಷ ಕೋಟಿ ದಾಟಿರ್ತಕ್ಕಂಥದ್ದು. ಇವತ್ತು ಕೂಡ ಅದಕ್ಕೆ ನಾವು ಉತ್ತರವನ್ನ ಕಂಡುಕೊಳ್ಳಕ್ಕೆ ಇವತ್ತು ಕೂಡ ಸಾಧ್ಯ ಆಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನಿಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಒಂದ್ ಕಡೆ ಇರಲಿ, ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಈ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ 14 ಏತ ನೀರಾವರಿ ಯೋಜನೆಗಳಿಗೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟು ಟೆಂಡರ್ ಕೂಡ ಆಗಿರ್ತಕ್ಕಂಥದ್ದು. ಈ ಎಲ್ಲ ಯೋಜನೆಗಳು ಇವತ್ತಿಗೂ ಕೂಡ 10% ಪ್ರೋಗ್ರೆಸ್ ಕೂಡ ಆಗಿಲ್ಲ. ಕಾರಣ ಏನು? ಹಿಂದಿನ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಅನ್ನುವ ಕಾರಣಕ್ಕೆ ಇವೆಲ್ಲವೂ ಕೂಡ ಇವತ್ತು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಇಂಗ್ಳಿ ದಿಗ್ಗೇವಾಡಿ ಬ್ರಿಡ್ಜ್ ಕೂಡ ಇವೆಲ್ಲವೂ ಕೂಡ ಅಪೂರ್ಣವಾಗಿ ಇದ್ಯಾವುದೂ ಕೂಡ ಕಾಮಗಾರಿ ಆಗದೇನೆ ನಿಂತಿರ್ತಕ್ಕಂಥದ್ದು. 20% ಪ್ರೋಗ್ರೆಸ್ ಕೂಡ ಆಗ್ತಾ ಇಲ್ಲ. ನಾನು ತಮ್ಮ ಮುಖೇನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ, ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆ ಬಗ್ಗೆ ತಾವೇ ಹೇಳಿದ್ರಿ ನಮ್ಮ ನಡೆ ಕೃಷ್ಣೆಯ ಕಡೆಗೆ ಅಂತ ಹೇಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು 5 ವರ್ಷದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ನೀರಾವರಿ ಯೋಜನೆಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮ ಸರ್ಕಾರ ಬಂದು ಅವಾಗಲೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡಿದಿರಿ. ಇವತ್ತು ಕೂಡ 2.5 ವರ್ಷ ಕಳೆದಿದೆ. ಪ್ರತಿ ವರ್ಷ ನಿಮ್ಮ ಆಶ್ವಾಸನೆ ಅಂತೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಅಥವಾ ಪ್ರಣಾಳಿಕೆಯಲ್ಲಿ 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ಈ ವರ್ಷದ ಈ ಪೀರಿಯಡ್ ತೆಗೆದುಕೊಂಡ್ರು ಕೂಡ 2.5 ವರ್ಷ ಆಗಿದೆ. ಇಷ್ಟೊತ್ತಿಗಾಲ 75,000 ಕೋಟಿ ಕೊಡಬೇಕಾಗಿತ್ತು. 75,000 ಕೋಟಿ ಕೊಡೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. 20,000 ಕೋಟಿನೂ ಕೂಡ ಈ ಸರ್ಕಾರಕ್ಕೆ ಇವತ್ತು ಕೊಡೋದಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ದುರ್ದೈವ. ಇದರಿಂದನೇ ಗೊತ್ತಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ, ಇದರಿಂದನೇ ಗೊತ್ತಾಗ್ತದೆ ಈ ರಾಜ್ಯ ಸರ್ಕಾರ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ, ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೇನೆ ಇವತ್ತು ಅನುದಾನ ಕೊಡದೇ ಇರ್ತಕ್ಕಂಥದ್ದು ನಾವು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೊನೆಯ ಒಂದು ವಿಚಾರ ನನ್ನ ತಮ್ಮ ಗಮನಕ್ಕೆ ತಂದು ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊನ್ನೆ ಕೂಡ ಇದೇ ಧಾರವಾಡದಲ್ಲಿ ಪಾಪ ಒಬ್ಬ ನವಲಗುಂದದ ಒಬ್ಬ ಯುವಕ ಇವತ್ತು ನೇಣು ಹಾಕೊಂಡು ಸತ್ತಿರ್ತಕ್ಕಂಥದ್ದು ಕೂಡ ದುರ್ಘಟನೆ ನಡೆದಿರುವಂಥದ್ದು. ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. KPSCನ ಹೇಗೆ ಸುಧಾರಣೆ ಮಾಡಬೇಕು, ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಕೇಳ್ತಾ ಇದ್ದೇವೆ. ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಗೊಂದಲಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾಗ ಈ KPSC ಸಮಸ್ಯೆನ ಬಗೆಹರಿಸೋ ಜೊತೆಗೆ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ತಮ್ಮ ಮನೆಯನ್ನ ಬಿಟ್ಟು ಅಥವಾ ಹಾಸ್ಟೆಲ್ ಮಾಡಿಕೊಂಡು PG ಮಾಡಿಕೊಂಡು ಕುಟುಂಬ ಸದಸ್ಯರನ್ನ ಬಿಟ್ಟು ದೂರಕ್ಕೆ ಬಂದು ಹುಬ್ಬಳ್ಳಿ ಧಾರವಾಡದಲ್ಲಿ, ಬಿಜಾಪುರದಲ್ಲಿ, ಬೆಂಗಳೂರಿನಲ್ಲಿ ಇವತ್ತು ರೂಮ್ ಮಾಡಿಕೊಂಡು ಒಂದು ಕನಸನ್ನ ಕಟ್ಕೊಂಡು ಇವತ್ತು ಕಳೆದ 5-6 ವರ್ಷದಿಂದ ಇವತ್ತು ಜಾತಕ ಪಕ್ಷಿಗಳ ತರ ಇವತ್ತು ಕಾಯ್ತಾ ಇದ್ದಾರೆ. ಆದ್ರೆ ನೀವೇ ಭರವಸೆ ಕೊಟ್ಟಿದ್ರು ಸರ್ಕಾರ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದ್ದಾವೆ, 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇದೇ ಕಾಂಗ್ರೆಸ್ ಪಕ್ಷದವರು. ಆದ್ರೆ ಇವತ್ತು ಒಳ ಮೀಸಲಾತಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಯುವಕರು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಹೋರಾಟ ಪ್ರತಿಭಟನೆ ಮಾಡ್ತಕ್ಕಂಥ ಯುವಕ ಯುವತಿಯರನ್ನ ಇವತ್ತು ಸರ್ಕಾರ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಲಜ್ಜೆಗೇಡಿನ ವರ್ತನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಕೂಡ ಇದ್ರ ಬಗ್ಗೆ ಇವತ್ತು ಬೇಸರ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಮಾನ್ಯ ಸಭಾಧ್ಯಕ್ಷೆ, ನಾನು ಇಷ್ಟೇ ಕೇಳ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷೆ, ಈ ನಾಡಿನ ಯುವಕರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಬೇಡ. ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕ ಯುವತಿಯರು
ಕಳೆದ 16 ವರ್ಷಗಳಿಂದ ಇವತ್ತು ಸರ್ಕಾರದ ಲೋಪದಿಂದ ಇವತ್ತು ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನೋಡ್ಕೊಂಡು ಬಂದಿದ್ದಾರೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಯುವಕರು ಬೀದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯವನ್ನ ಕೊಡುವಂತ ಕೆಲಸ ಈಗಲಾದರೂ ಮಾಡಬೇಕು ಅನ್ನುವ ಆಗ್ರಹವನ್ನ ತಮ್ಮ ಮುಖೇನ ಮಾನ್ಯ ಸಭಾಧ್ಯಕ್ಷ ನಾನು ಮಾಡ್ತಾ ಇದ್ದೇನೆ. ನಾನು ಇಷ್ಟ ಹೇಳ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಳೆದ 2.5 ವರ್ಷದಲ್ಲಿ ಇವರೇನೇ ಗ್ಯಾರಂಟಿಗಳ ಬಗ್ಗೆ ಭಾಷಣ ಹೊಡೆದ್ರು ಸಹ ಇವತ್ತು ಗೃಹಲಕ್ಷ್ಮಿ ಮತ್ತೊಂದಿರ್ಬೋದು. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿದೆ. ಲೋಕಸಭಾ ಚುನಾವಣೆ ಬಂದಾಗ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಅವಾಗ ಹಾಕ್ತಾರೆ ಹೊರತು ಇದು ಯಾವುದೂ ಕೂಡ ಸರಿಯಾದ ರೀತಿ ಜನರಿಗೂ ಕೂಡ ತಲುಪ್ತಲ್ಲ. ಇದ್ರ ಮಧ್ಯ ಇವತ್ತು ಶಾಸಕರಿಗೆ ಅನುದಾನ ಕೊಡ್ತಕ್ಕಂಥದ್ದಾಗ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಡವಿರ್ತದಂತೂ ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಎಲ್ಲ ರಂಗದಲ್ಲೂ ಕೂಡ ಇವತ್ತು ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೆ, ಮುಂದೆ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಸಭಾಧ್ಯಕ್ಷರೇ ನಮಸ್ಕಾರ. ಶಿವಲಿಂಗ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಏನು ಉತ್ತರ ಕರ್ನಾಟಕದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.